ಏನು ವರುಣದೇವ ವಾಯುದೇವನ ಜೊತೆ ಸೇರಿಕೊಂಡು ಸರಿಯಾಗಿ ಧೂಳು ಎಬ್ಬಿಸ್ಬಿಟ್ಟಿದ್ದೀರಾ ನೋಡ್ರಿ. ನಮ್ಮ ಏರಿಯಾದಲ್ಲಿ ಹೆಂಗಾಗಿದೆ ಅಂದರೆ ಪರಿಸ್ಥಿತಿ, ಗಾಡಿಗಳು ಆ ಕಡೆಯಿಂದ ಈ ಕಡೆ ಹೋಗ್ತಾಯಿಲ್ಲ, ಈ ಕಡೆಯಿಂದ ಆ ಕಡೆ ಬರ್ತಾಯಿಲ್ಲ. ಕರೆಕ್ಟಾಗಿ ಆಫೀಸ್ ಬಿಡೋ ಟೈಮು ನೋಡಿದ್ರೆ ಎಲ್ಲರಿಗೂ ಲೇಟು. ರೋಡ್ ಮಧ್ಯದಲ್ಲೇ ಈ ಥರ ಇಷ್ಟು ಭಾರಿ ಗಾತ್ರದ ಮರ ಬಿದ್ದಿದೆ ಅಂದರೆ ಹೇಗೆ ತಾನೇ ಆ ಕಡೆಯಿಂದ ಈ ಕಡೆ ಓಡಾಡೋದಕ್ಕಾಗುತ್ತೆ ಹೇಳಿ. ಆದರೆ ಇದಕ್ಕೆಲ್ಲ ಬರೀ ವರುಣದೇವ ವಾಯುದೇವನೇ ಕಾರಣ ಅಂತ ಅಲ್ಲ. ನಮ್ಮ ಬೆಂಗಳೂರಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಇನ್ನು ಮಳೆಗಾಲನೇ ಶುರುವಾಗಿಲ್ಲ. ಒಂದೇ ಒಂದು ಚಿಕ್ಕ ಮಳೆ ಹನಿ ಬಿದ್ದಿದ ತಕ್ಷಣವೇ ಮರಗಳು ಈ ಥರ ರೋಡಿಗೆ ಉರುಳಿದೆ ಅಂದರೆ ಯಾವ ರೀತಿ ಪರಿಸ್ಥಿತಿನಲ್ಲಿದೆ ಅಂತ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಒಂದು ಚಿಕ್ಕ ಗಾಳಿ ಮಳೆನೂ ತಡ್ಕೊಳಕ್ಕಾಗದೇ ಇರೋವಂಥ ಪರಿಸ್ಥಿತಿನಲ್ಲಿ ಈ ಮರಗಳಿದ್ರೆ ಇನ್ನು ನಮ್ಮ ಜೀವದ ಕತೆ ಏನು ಹೇಳಿ. ಅಕಸ್ಮಾತ್ ಈ ಕಡೆ ಎಲ್ಲಾದರೂ ನಾವು ಓಡಾಡ್ತಾ ಇದ್ದು ನಮ್ಮ ತಲೆ ಮೇಲೆ ಬಿದ್ದಿದ್ರೆ ಜೀವ ಹಾಗೆ ಪಟ್ಟಂತ ಹಾರು ಹೋಗಿರೋದು. ಮಳೆಗಾಲ ಶುರುವಾಗಕ್ಕೆ ಮುಂಚೆನೇ ಗೌರ್ಮೆಂಟ್ ಅವರು ನೋಡಿ ಯಾವ್ದಾವ್ದು ಹಳೆ ಮರಗಳು ಯಾವ್ದಾವ್ದು ಉರುಳೋಗೋ ಸ್ಥಿತಿನಲ್ಲಿದೆ ಅದನ್ನೆಲ್ಲನೂ ಕಟ್ ಮಾಡಿ ಚರಂಡಿಗಳಲ್ಲಿ ನೀರು ಹೋಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋದಾಗಿರಲಿ, ರೋಡಲ್ಲಿ ಗುಂಡಿಗಳಿದ್ರೆ ಅದನ್ನೆಲ್ಲ ಮುಚ್ಚೋದಾಗಿರಲಿ, ಈ ಕೆಲಸನೆಲ್ಲ ಮಾಡಿ ಅವರು ಮುಗಿಸ್ಕೋಬೇಕು. ಇಲ್ಲ ಅಂದರೆ ಇದೇ ರೀತಿನೇ ಆಗೋದು. ಆದರೆ ಇದು ಬರೀ ಗೌರ್ಮೆಂಟಿಂದ ತಪ್ಪಲ್ಲ, ನಮ್ಮದು ಕೂಡ ತಪ್ಪಿದೆ. ಏನಂತ ಹೇಳ್ತೀನಿ ಕೇಳಿ. ಮೇನ್ ರೋಡ್ಗಳಲ್ಲಿ ಒಂದು ಅಂಗೈ ಎಷ್ಟಕ್ಲೂ ಜಾಗ ಬಿಡ್ದಂಗೆ ಎಲ್ಲ ಕಡೆ ಬಿಲ್ಡಿಂಗ್ಸ್ಗಳನ್ನ ಕಟ್ಕೊಂಡಿರ್ತಾರೆ. ಇನ್ನು ಫುಟ್ಪಾತ್ ಅಂತೂ ಕೇಳಲೇಬೇಡಿ. ಎಲ್ಲೆಲ್ಲಿ ಜಾಗ ಇರುತ್ತೋ ಎಲ್ಲ ಕಡೆನೂ ಅವ್ರವ್ರ ಅಂಗಡಿಗಳದ್ದು ಬೋರ್ಡ್ಗಳನ್ನ ಹಾಕೊಂಡು ಫ್ಲೆಕ್ಸ್ಗಳನ್ನ ಹಾಕೊಂಡು ಇಟ್ಬಿಡ್ತಾರೆ. ಅದ್ರ ಜೊತೆಗೆ ಕಾಂಕ್ರೀಟ್ನ ಹಾಕಿ ಪೂರ್ತಿ ಮರದ ಬುಡನೇ ಕಾಣಬಾರ್ದು ಆ ರೀತಿ ಮುಚ್ಚಿಬಿಡ್ತಾರೆ. ಈ ಥರ ಮಾಡೋದ್ರಿಂದ ಮರ ಉಸಿರಾಡೋದಾದ್ರೂ ಹೇಗ್ರಿ? ಇಷ್ಟು ಹಳೆ ಮರಗಳು ಇಷ್ಟು ದೊಡ್ಡದಾಗಿ ಬೆಳೆದಿರ್ತವೆ. ಇವು ನೆಲದಲ್ಲಿ ಆಳವಾಗಿ ಬೇರೂರ್ದೇನೆ ನಿಂತ್ಕೊಳ್ಳೋಕ್ಕಾದ್ರೂ ಹೇಗೆ ಸಾಧ್ಯ? ಆ ಥರ ಬೇರೂರಿ ನಿಂತ್ಕೊಳ್ಳೋದಕ್ಕೆ ನಾವುಗಳು ಎಲ್ಲಿ ಬಿಡ್ತಾ ಇದ್ದೀವಿ? ಎಲ್ಲ ಹರಡಿರೋ ಅಂಥ ಬೇರ್ಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಡ್ತೀವಿ. ಯಾಕಂದರೆ ನಮಗೆ ಸ್ವಲ್ಪ ಜಾಗ ಬೇಕಲ್ವಾ ಓಡಾಡೋದಕ್ಕಾಗಿರಲಿ, ಈ ಥರ ಅಂಗಡಿ ಮುಂದೆ ಇಡೋ ಬ್ಯಾನರ್ಗಳಾಗಿರಲಿ, ಎಲ್ಲದಕ್ಕೂ ಜಾಗ ಬೇಕು ಅಂತ ಪಾಪ ಆ ಮರಗಳನ್ನ ಸಾಯಿಸ್ತಾ ಇದ್ದೀವಿ. ಆ ಮರಗಳು ಸಾಯೋದಲ್ದೇನೆ ನಮ್ಮನ್ನು ಕೂಡ ಸಾಯಿಸ್ತಾ ಇದ್ದಾವೆ. ಈ ಪರಿಸರದ ನಿಯಮ ಏನಂದರೆ ನಾವು ಪರಿಸರನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅದೇ ರೀತಿ ಆ ಪರಿಸರ ಕೂಡ ನಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ನಾವು ಈ ಥರ ನೆಗ್ಲೆಕ್ಟ್ ಮಾಡೋದ್ರಿಂದನೇ ಅದು ಕೂಡ ನಮ್ಮ ಮೇಲೆ ಈ ರೀತಿ ಮುನಿಸ್ಕೊಳ್ತಾ ಇರುತ್ತೆ. ಇದಕ್ಕೆಲ್ಲ ನಾವೇ ಕಾರಣ. ನಾವು ನಡ್ಕೊಳ್ತಾ ಇರೋ ಈ ಬೇಜವಾಬ್ದಾರಿತನನೇ ಕಾರಣ ಅಂತ ಹೇಳ್ಬೋದು. ಇನ್ಮೇಲಾದರೂ ನಾವು ಇದಕ್ಕೆಲ್ಲ ಏನು ಪರಿಹಾರ ಅಂತ ತಿಳ್ಕೊಂಡು ಎಲ್ಲರೂ ಅದನ್ನು ಪಾಲಿಸಬೇಕು ಅಂತ ನಾನಂತೂ ಕೇಳ್ಕೊಳ್ತೀನಿ. ಇದರಿಂದ ಎಷ್ಟೋ ಜೀವಗಳು ಉಳಿಯುತ್ತೆ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಪರಿಸ್ಥಿತಿಗೆ ಬಂದರೆ ಇದೆಲ್ಲ ಕ್ಲಿಯರ್ ಆಗೋದಕ್ಕೆ ಇನ್ನೂ ಎಷ್ಟು ದಿನ ಬೇಕೋ ನನಗಂತೂ ಗೊತ್ತಿಲ್ಲ. ಪೊಲೀಸ್ ಅವರಂತೂ ಬಂದಿದ್ದಾರೆ, ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ನಮ್ಮ ಏರಿಯಾದಲ್ಲಂತೂ ಈ ರೀತಿ ಹಳೆ ಮರಗಳು ತುಂಬಾ ಇದೆ. ಸೊ ಒಂದೊಂದು ದಿನ ಒಂದೊಂದು ಮರ ಬೀಳೋದಂತೂ ಗ್ಯಾರಂಟಿ ಅಂತ ಅಂದ್ಕೊಂಡು ನಮ್ಮ ಜಾಗ್ರತೆಯಲ್ಲಿ ನಾವಿರಬೇಕು ಅಷ್ಟೇ.